ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಫೈಂಡ್ ದ zeros of the quadratic polynomial p of x equal to x square plus 7x plus 10 and verify the relation between the zeros and the coefficients. ವೆರಿಫೈ ಮಾಡಂತ ಕೇಳ್ಯಾರ. 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇರ್ತಾವೆ. ಹೌದಾ, ವೆರಿಫೈ ಮಾಡಬೇಕಾಯ್ತು ಅಂತಂದ್ರೆ ಫಸ್ಟ್ ನಾವೇನಪ್ಪ ಅಂದರೆ ರೂಟ್ಸ್ ಕಂಡು ಹಿಡ್ಕೋಬೇಕು. ಕ್ವಾಡ್ರೇಟಿಕ್ ಇಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀವಲ್ಲ ಅದೇ ಥರ ಇದು ರೂಟ್ಸ್ ಕಂಡು ಹಿಡ್ಕೊಂಡು ಮೂಲಗಳು, ಕನ್ನಡದಾಗ ಏನಂತೇವೆ ಇದಕ್ಕೆ ಮೂಲಗಳು ಕಂಡು ಹಿಡ್ಕೊಂಡು ವರ್ಗ ಸಮೀಕರಣ ಸಾಲ್ವ್ ಮಾಡ್ಕೋಬೇಕು ಫಸ್ಟ್. ಹೌದಾ, ಯಾವ ರೀತಿ ಬಿಡಿಸ್ಬೇಕು ಅಂತಂದರೆ ಇದು 10 ಅದ ಲಾಸ್ಟ್. ಹೌದಾ, 10 ಅಂತಂದ್ರೆ ಅರ್ಥ ಇದಕ್ಕೆ ಏನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ಹೌದಾ, ಇಲ್ಲಿ 10 ತೊಗೋರಿ, ಇದು ಇಲ್ಲದ. ಹೌದಾ, 10 ಏನಪ್ಪ ಅಂತಂದರೆ ಈ ಥರ ಸ್ಪ್ಲಿಟ್ ಮಾಡಬೇಕು. ಯಾವ ಟೇಬಲ್ದಾಗ ಬರ್ತಿದ್ದು 2 5 10 ಆಗ್ತದೆ. ಹೌದಾ, 2 5 10 ಅಂತ ಅದ್ ಬಳಕ ಇವು ಮಲ್ಟಿಪ್ಲೈ ಮಾಡ್ರೆ ಇದು ಬರಬೇಕು, ಎರಡು ಆ್ಯಡ್ ಮಾಡಿದ್ರೆ 7 ಬರಬೇಕು ನಮಗೆ. ಆ ಥರ ಇದು ಸ್ಪ್ಲಿಟ್ ಮಾಡೋದು ಕಲೀರಿ ಮಸ್ಟ್. ಹೌದಾ, ಈ ಥರ ಬತ್ತು ಅಂತಂದರೆ ಅಲ್ಲಿ 2 ಮಾರ್ಕ್ಸಾಗೂ ಹೆಲ್ಪ್ ಆಗ್ತದೆ, ಇಲ್ಲಿ 3 ಮಾರ್ಕ್ಸ್ದಾಗೂ ಹೆಲ್ಪ್ ಆಗ್ತದೆ. ಹೌದಾ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಇದು ಎರಡು ಬರ್ಕೊಂಡು ಇಲ್ಲಿ ಬರಿಬೇಕು. 5x + 2x 7x ಇದ್ದಲ್ಲಿ 5x 2x + 10. ಇದ್ರೊಳಗೆ ಎರಡು ಕಡೆ ಏನು ಕಾಮನ್ ಅದ ಅಂತ ಎರಡು ಕಡೆ ಇರ್ತಕ್ಕಂಥದ್ದು ಎಕ್ಸ್ ಅದ. ಎಕ್ಸ್ ಹೊರಗೆ ತೆಗೀರಿ, ಎಕ್ಸ್ ಇಲ್ಲಿ ಒಂದು ಉಳಿತದ, ಇದೊಂದು ಇಲ್ಲಿ 5 ಉಳಿತದೆ. ಎಕ್ಸ್ ಇಲ್ಲಿ ಹೊರಗೆ ಹೋಗಿರ್ತದೆ, ಇಲ್ಲಿ 2 ಹೊರಗೆ ತೊಗೋರಿ, ಎಕ್ಸ್ ಉಳಿತು, ಇಲ್ಲಿ 2 5 10 ಆಗಿರ್ತದೆ. ಹೌದಾ, ಈಗ ಪಿ ಆಫ್ ಎಕ್ಸ್ ಈಕ್ವಲ್ ಟು ನೋಡಿರಿ ಎಕ್ಸಾಮ್ದಾಗ ಪೇಪರ್ದಾಗ ಬರಿಬೇಕಾದ್ರೆ ನೋಡಿರಿ ಯಾವ ಟೈಪ್ ಸಾಲ್ವ್ ಮಾಡಿರೋ ಇದೇ ಥರ ಸ್ಟೆಪ್ಗಳನ್ನ ಫಾಲೋ ನೀಟಾಗಿ ಬರೀರಿ. ಹೌದಾ, ಇಷ್ಟ ನೋಡಿರಿ. ಈಗ ಎಕ್ಸ್ ಇಲ್ಲದ್ರೆ ಎರಡರದ ಕಾಮನ್ ಇರತಕ್ಕಂಥದ್ದು ಎಕ್ಸ್ + 5 ಅದ, ಈ ಎರಡರದ ಕಾಮನ್ ಇದ್ದು ಹೊರಗೆ ಬರೀಬೇಕು. ಆಮೇಲೆ ಇಲ್ಲಿ ಹೊರಗಿದ್ದಿದ್ದು ಯಾವುದು ಉಳಿತು, ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ 2 ಉಳಿತು +2. ಹೌದಾ, ಎರಡು ಬಂದು ನಮಗೆ. ಈಗ ಎಕ್ಸ್ + 2 ಎಕ್ಸ್ + 5 ಎಕ್ಸ್ + 2 = 0 ಹಾಕೋಬೇಕು. ಯಾಕಂದ್ರೆ ಪಿ ಆಫ್ ಎಕ್ಸ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಕಡೆ ಏನಪ್ಪ ಅಂದರೆ ಈ ಸೈಡ್ ಏನು ಮಾಡಿ 0 ತೊಗೋಬೇಕು ಅಂತಂದಂಗೆ. 0 ತೊಗೊಂಡು ಅಂತಂದರೆ ಈಗೇನಾಗುತ್ತೆ ಹೇಳ್ರಿ, ಎಕ್ಸ್ ಪ್ಲಸ್ ಎರಡಕ್ಕೆ 0 0 ಹಾಕ್ಬೇಕು. ನೋಡಿರಿ ಈ ಸ್ಟೆಪ್ ಎಕ್ಸ್ + 5 ಎಕ್ಸ್ ಕಾಮನಾಗಿ ಕಂಡು ಹಿಡಿದೇವು ಅಂತಂದ್ರೆ ಅರ್ಧ ಮಾರ್ಕ್ಸ್ ಸಿಗ್ತದೆ ನಮಗೆ. ಹೌದಾ, ಈಗ ಆಮ್ಯಾಗ ಎಕ್ಸ್ + 5 = 0 ಎಕ್ಸ್ + 2 = 0 ಬರ್ದು ಪ್ಲಸ್ ಇದು ಕಟ್ ತೊಗೋರಿ, ಮೈನಸ್ ಹತ್ತೆ ಇಲ್ಲಿ ಪ್ಲಸ್ ಅದೇ ಕಟ್ ತೊಗೊಂಡ್ರೆ ಮೈನಸ್ ಆಯಿತು. ಇವು ಎರಡು ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದ್ರಿ ಅಂದರೆ ಹಾಫ್ ಮಾರ್ಕ್ಸ್. ಇಲ್ಲೇ ಏನೈತೆ ಅಂದರೆ ಇದಿಟ್ಟು ಸಾಲ್ವ್ ಮಾಡಿರಿ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಹೌದಾ, ನೆಕ್ಸ್ಟ್ ಇದಕ್ಕೆ ಏನು ತಿಳ್ಕೊಬೇಕು, ಇದೊಂದು ಅಲ್ಪ ಇದೊಂದು ಬೀಟಾ ವ್ಯಾಲ್ಯೂ ತಿಳ್ಕೊಂಡೆವು. ಈ -5 ಮತ್ತು -2 ಆರ್ ದ zeros ಆಫ್ ದ ಗಿವನ್ ಪಾಲಿ, ಇವಕ್ಕೆ ಜೀರೋಸ್ ಅಂತ ಕರೀತಾರೆ. ಅಲ್ಪ ಬೀಟಾ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದ 0, ಅವಕ್ಕೆ zeros ಆಫ್ ದ ಪಾಲಿನಾಮಿಯಲ್. ಸಮ್ ಆಫ್ 0 ಪ್ರಾಡಕ್ಟ್ ಆಫ್ 0 ಫಾರ್ಮುಲಾ ಗೊತ್ತದ. ಸಮ್ ಆಫ್ 0 ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ದು ಏನದ ಅದು ಬರ್ಕೋಬೇಕು, ಬಿ ವ್ಯಾಲ್ಯೂ. ಹೌದಾ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಹಿಂದೆ ಯಾವ್ದು ಇರ್ತದೆ ಆ ನಂಬರ್ ಎ ವ್ಯಾಲ್ಯೂ ಇರ್ತದೆ, ಎಕ್ಸ್ ಹಿಂದೆ ಇರ್ತಕ್ಕಂಥದ್ದು ಬಿ ವ್ಯಾಲ್ಯೂ ಇರ್ತದೆ, ಅಷ್ಟೇ ಸಿಂಪಲ್ಲಾಗಿ. ಹೌದಾ, ಈಗ ಇದು ಒಂದು ಫಾರ್ಮುಲಾ ಬರೆದ್ರೆ ನೋಡ್ರಿ, ಇಷ್ಟು ಬರೆದ್ರಿ, ಇದು ವ್ಯಾಲ್ಯೂ ತುಂಬಿ ಇದೊಂದು ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್. ಸಮ್ ಆಫ್ ದ ಜೀರೋಸ್ ಈ ಕಡೆನೂ ತುಂಬಬೇಕು. ಅಲ್ಪ ಪ್ಲಸ್ ಬೀಟಾ ಸಮ್ ಅಂದ್ರೆ ಏನು, ಎರಡು ಇಲ್ಲಿ ಪ್ಲಸ್ ಹಾಕೋಬೇಕು, ಎರಡು ಆಲ್ರೆಡಿ ಮೈನಸ್ ಪ್ಲಸ್ ಮೈನಸ್ ಆಗ್ತದೆ, -7 ಆಗ್ತದೆ. ಇಲ್ಲಿ -b ಅದ, ಇಲ್ಲಿ ಆಲ್ರೆಡಿ ನೋಡ್ರಿ ಇದು ಅಲ್ಲಿ ಪ್ಲಸ್ ಅದ. ಹೌದಾ, +7 ಇದ್ದ ಸಲುವಾಗಿ ಇಲ್ಲಿ ಏನದ -7 ಆಯಿತು, ಎರಡು ಈಕ್ವಲ್ ಆಯಿತು, ಮುಗೀತಾ. ಪ್ರಾಡಕ್ಟ್ ಆಫ್ ಜೀರೋಸ್ ಎರಡು ಇಂಟು ಮಾಡಬೇಕು. c/a ಅದ. ಹೌದಾ, c/a ಅದಕ್ಕೆ c ವ್ಯಾಲ್ಯೂ 10 ಅದ, a ವ್ಯಾಲ್ಯೂ 1 ಅದ. ನೋಡಿರಿ ಇದು ಒಂದು ಇದಕ್ಕೊಂದು ಮಾರ್ಕ್ಸ್ ಅದ, ಇದಕ್ಕೊಂದು ಮಾರ್ಕ್ಸ್ ಅದ, ಮುಗೀತಾ. 3 ಮಾರ್ಕ್ಸ್ ಆಯಿತು. ಫಿಕ್ಸ್ ಇರ್ತಕ್ಕಂಥ ಕ್ವಶನ್ ಇದು. ಇದೇನದ ಅಂತಂದರೆ ಸರ್ಕಲ್ ಒಳಗಿನ ಥೇರಮ್ ಅದ. ಹೌದಾ, ಎರಡು ಥೇರಮ್ ನೀವು ಪರ್ಫೆಕ್ಟಾಗಿ ಮಾಡಿರಿ. ಹೌದಾ, ಎರಡು ಥೇರಮ್ ಅಪ್ಪ ಅಂತಂದರೆ ಇದು ಆಲ್ರೆಡಿ ಪ್ರೂವ್ ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕೊಟ್ರು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದರೆ ಇದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರೂವ್ ಏನು ಮಾಡಬೇಕು, ಟ್ಯಾಂಜೆಂಟ್ಸ್ ಎಟ್ ಎನಿ ಪಾಯಿಂಟ್, ಇದೊಂದು ಟ್ಯಾಂಜೆಂಟ್ ಅದ ಎನಿ ಪಾಯಿಂಟ್ ಅಂತ ಸರ್ಕಲ್ ಹೆಂಗೆ ಇರೋದಂದ್ರೆ ಪರ್ಪೆಂಡಿಕ್ಯುಲರ್ ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಆಗದ ಅಂತ ಕೊಟ್ರು. ಪಾಯಿಂಟ್ ಆಫ್ ದ ಕಾಂಟ್ಯಾಕ್ಟ್, ಇದಕ್ಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ. ಈಗ ನಾವೇನು ಪ್ರೂವ್ ಮಾಡಬೇಕು, ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಪ್ರೂವ್ ಮಾಡಬೇಕಾಗ್ಯದ ನಾವು. ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ರೇಡಿಯಸ್ಕ್ಕೆ ಏನಾಗಿರ್ತದೆ 90 ಡಿಗ್ರಿ ಆಗಿರ್ತದೆ, ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಅಂತ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಅದಕ್ಕೆ ಫಸ್ಟ್ ಏನಪ್ಪ ಅಂದರೆ ಈ ಥಿಯರಮ್ ಒಳಗೆ ನಾವು ಏನೇನು ಬರಿಬೇಕಂತ 4 ಸ್ಟೆಪ್ಗಳು ನೆನ್ಪಿಡ್ರಿ. ಆ 4 ಸ್ಟೆಪ್ ಯಾವಪ್ಪ ಅಂತಂದರೆ ಕ್ಲಿಯರ್ ಒಳಗೆ ಡೇಟಾ ಅಂದರೆ ಈಗ 0 ಈಸ್ ದ ಸೆಂಟರ್ ಆಫ್ ದ ಸರ್ಕಲ್. 0 ಅಂಬದು ಏನದ ಅಂದರೆ ಸೆಂಟರ್ ಆಫ್ ದ ಸರ್ಕಲ್ ಅದ. XY ಇಸ್ ದ ಟ್ಯಾಂಜೆಂಟ್, ಇದೊಂದು XY ಅಂಬದು ಏನದ ಟ್ಯಾಂಜೆಂಟ್ ಎಟ್ ಪಿ, ಎಲ್ಲದ ಅಂದ್ರೆ ಪಿ.
ಒ ಪಿ ಎಂಬುದು ಏನಿದೆ ಹೇಳ್ರಿ, ಒ ಪಿ ಇಸ್ ದ ರೇಡಿಯಸ್ ಅಂತ ಬರೀಬೇಕು. ಎಷ್ಟು ಬರೆದ್ರೆ ಇದು ಬರೀ ಡೈಗ್ರಾಮ್ ಬರೆದ್ರೆ ಹಾಫ್ ಮಾರ್ಕ್ಸ್, ಡೇಟಾ ಬರೆದ್ರೆ ಹಾಫ್ ಮಾರ್ಕ್ಸ್ ಅದ. ಟು ಪ್ರೂವ್ ಬರೀಬೇಕು. ಏನು ಪ್ರೂವ್ ಮಾಡ್ಬೇಕಾಗ್ಯದ, ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಟ್ಯಾಂಜೆಂಟ್ಗೆ ರೇಡಿಯಸ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಅದಂತ ಇದು ಸಿಂಬಲ್ ಹಾಕ್ಬೇಕು. ಒ ಪಿ ಪರ್ಪೆಂಡಿಕ್ಯುಲರ್ ಯಾವಾಗ ಭೀ ತಳಗಿದ್ದು ಫಸ್ಟ್ ಬರೀಬೇಕು, ಮ್ಯಾಲೆ ಹಿಂಗೆ ಕಡಿ ಇದ್ದಿರಲ್ಲ ಅದು ಎಕ್ಸ್ ವೈ, ಅದು ಸೆಕೆಂಡ್ ಬರೀಬೇಕು. ನೆನಪಿಲ್ಲ, ಒ ಪಿ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ ಅಂತ ಓದಬೇಕು. ಇದಕ್ಕೆ ಹಾಫ್ ಮಾರ್ಕ್ಸ್. ಇಲ್ಲೇದು ನೋಡ್ರಿ 1.5 ಐತಿ. ಇಷ್ಟೇ ಬರೆದ್ರೆ ಡೈಗ್ರಾಮ, ಡೇಟಾ ಟು ಪ್ರೂವ್. ಇನ್ನೂ ಮಾಡಿಲ್ಲ ಅಂತಂದರೆ ಇಲ್ಲಿ 1.5 ಐತಿ. ಇನ್ನೂ 1.5 ಮಾರ್ಕ್ಸಿಂದ ಬರೀಬೇಕು. ಆಯಿತಾ. ಕನ್ಸ್ಟ್ರಕ್ಷನಿಂದಾಗ ಏನು ಬರೀಬೇಕಂದ್ರೆ ಟೇಕ್ ಎ ಪಾಯಿಂಟ್ ಕ್ಯೂ. ಇಲ್ಲ ನೋಡ್ರಿ, ಪಾಯಿಂಟ್ ಕ್ಯೂ ತೋರಿ ಆನ್ ಎಕ್ಸ್ ವೈ ಮ್ಯಾಗ ತೋರಿ. ಅದರ್ ದೆನ್ ಪಿ ಬಿಟ್ಟು ಎಲ್ ಬಿನೂ ತೊಗೋರಿದ್ರು, ಎಕ್ಸ್ ಮತ್ತು ವೈ ಅಂತ. ಆ್ಯಂಡ್ ಜಾಯಿನ್. ಈಗ ಜಾಯಿನ್ ಮಾಡಿರಿ, ಇದು ಓ ಕ್ಯೂ ಒಂದು ಜಾಯಿನ್ ಮಾಡ್ಕೋಬೇಕು. ಲೆಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಎಟ್ ಆರ್. ಇದು ಎಲ್ಲಿ ಇಂಟರ್ಸೆಕ್ಟ್ ಆಗ್ಯದ ಅಂತಾರೆ, ಆರಲ್ಲಿ ಇಂಟರ್ಸೆಕ್ಟ್ ಆಗ್ಯದ ಅಂತ ಬರೀಬೇಕಿದು. ಕನ್ಸ್ಟ್ರಕ್ಷನ್ ಒಳಗೆ ನಾವು ಏನು ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ, ಅದಕ್ಕೆ ಕನ್ಸ್ಟ್ರಕ್ಷನ್ದಾಗ ಇದು ಬರೀಬೇಕು. ಇದು ಕನ್ಸ್ಟ್ರಕ್ಷನ್ ಬರೆದ್ರೆ ಹಾಫ್ ಮಾರ್ಕ್ಸ್. ಪ್ರೂಫ್ದಾಗ ಏನು ಬರಬೇಕು, ಫ್ರಮ್ ದ ಫಿಗರ್ ಅದ ಓ ಕ್ಯೂ ಗ್ರೇಟರ್ ದೆನ್ ಓ ಆರ್. ಓ ಕ್ಯೂ ಎದಕ್ಕಿಂತ ಹೆಚ್ಚಿಗದ, ಓ ಆರ್ಗಿಂತ ಹೆಚ್ಚಿಗೆ ಇರ್ತದೆ. ಯಾಕೆ ಹೇಳ್ರಿ, ಈ ಲೈನ್ ಇದಕ್ಕೆ ಇದು ದೊಡ್ಡದಾಗ್ತದೆ, ಇದು ಇಲ್ಲಿ ನಡ್ಬರ್ಕ್ ಬಂದೀವಿ ಅಂತಂದರೆ ಅದು ಇದಕ್ಕೆ ಇದು ಸಣ್ಣದೇ ಆಗಿರ್ತದೆ. ಓ ಆರ್ ಸಣ್ಣದಾಗಿರ್ತದೆ. ಓ ಆರ್ ಸಣ್ಣದ ಅಂತ ಅನ್ಬೇಕಾಯ್ತು ಅಂತಂದರೆ ಓ ಕ್ಯೂ ಗ್ರೇಟರ್ ದೆನ್ ಓ ಆರ್. ಓ ಆರ್ಗಿಂತ ಓ ಕ್ಯೂ ದೊಡ್ಡದದ ಅಂತ ಅಂದಂಗೆ. ಅದಕ್ಕೆ ಬರೆದು ಎಷ್ಟು ಬರ್ದೇವೆ ಅಂದರೆ ಓ ಆರ್ ಈಕ್ವಲ್ ಟು ಓ ಪಿ. ಈ ಓ ಆರ್ ಎಷ್ಟದ, ಇದನ್ನು ಓ ಪಿನ ಅಷ್ಟೇ ಇರುತ್ತೆ. ಯಾಕೆ ಹೇಳ್ರಿ, ಸರ್ಕಲ್ ಒಳಗಿರ್ತಕ್ಕಂಥ ಇದು ರೇಡಿಯಸ್ಗಳು ಏನಾಗಿರ್ತವೆ, ಎಲ್ಲ ಈಕ್ವಲ್ ಆಗಿರ್ತವೆ. ಇಲ್ಲಿ ಹಿಡಿದು ಇಲ್ಲಿ ತನಕ ಇದೊಂದು ರೇಡಿಯಸ್ ಆಯ್ತು, ಇದನ್ನು ರೇಡಿಯಸ್ ಆಯ್ತು. ಅದಕ್ಕಾಗಿ ಎರಡು ಈಕ್ವಲ್ ಆಗಿರ್ತವೆ. ರೇಡಿಯಾ ಆಫ್ ದ ಸೇಮ್ ಸರ್ಕಲ್. ಎರಡಿದ್ರೆ ರೇಡಿಯಾ ಏನ್ಬೇಕು, ಒಂದಿದ್ರೆ ರೇಡಿಯಸ್ ಅಂತೀವಿ. ಎಷ್ಟು ಬರೆದ್ರೆ ಹಾಫ್ ಮಾರ್ಕ್ಸ್ ಅದು. ಹೌದಾ. ಓ ಕ್ಯೂ ಗ್ರೇಟರ್ ದೆನ್ ಓ ಪಿ. ಓ ಕ್ಯೂನು ಕೂಡ ಏನದ, ಗ್ರೇಟರ್ ದೆನ್ ಓ ಪಿಕ್ಕಿಂತ ಇದನ್ನು ದೊಡ್ಡದ. ಯಾಕಂದರೆ ಇದು ಬರೆದಿರ್ತೀವಲ್ಲ, ಇದನ್ನು ಕೂಡ ಬರಿಬೇಕು. ಅದನ್ನು ಇದಕ್ಕಿಂತ ಇದು ದೊಡ್ಡದೇ ಅದ. ಓ ಕ್ಯೂ ಎರಡು ಬರಿಬೇಕು. ಓ ಕ್ಯೂ ಓ ಆರ್ ಎರಡು ರೇಡಿಯಾಗಳು ಎರಡು ಬರಿಬೇಕು. ಅದು ದಿಸ್ ಹ್ಯಾಪನ್ಸ್ ಫಾರ್ ಎವ್ರಿ ಪಾಯಿಂಟ್ ಆನ್ ದ ಲೈನ್. ಇದೇನಪ್ಪ ಅಂದರೆ ಎಲ್ಲ ಹ್ಯಾಪನ್ಸ್ ಫಾರ್ ಎವ್ರಿ ಪಾಯಿಂಟ್ ಆನ್ ದ ಲೈನ್. ಈ ಲೈನ್ ಮ್ಯಾಗ ಎಲ್ಲ ಕಡೆಯೂ ಕೂಡ ಆಗ್ತದ ಅಂತಂದಂಗೆ. ಎಕ್ಸ್ ವೈ ಎಕ್ಸೆಪ್ಟ್ ದ ಪಾಯಿಂಟ್ ಪಿ ಬಿಟ್ಟು ನೀವು ಎಲ್ಲಿ ಭೀ ತೊಗೋರಿ ಪಾಯಿಂಟ್. ಇಲ್ಲೇ ಅಂತಲ್ಲ, ಇಲ್ಲಿ ಸಮೀಪ ತೊಗೋತೀನಿ ಸರ್, ತೊಗೋ. ಇಲ್ಲಿ ತೊಗೋತೀನಿ ಸರ್, ತೊಗೋ. ಹೌದಾ. ಇಲ್ಲಿ ತೊಗೋತೀನಿ ಸರ್, ತೊಗೋ. ಈ ಕಡೆ ತೊಗೋತೀನಿ ಸರ್, ತೊಗೋ. ಇಲ್ಲಿ ತೊಗೋತೀನಿ ಸರ್, ತೊಗೋ. ಎಲ್ಲಿ ಭೀ ತೊಗೋರಿ. ಎಕ್ಸ್ ವೈ ಮ್ಯಾಗ ಪಾಯಿಂಟ್ ಎಲ್ಲಿ ಭೀ ತೊಗೋರಿ, ಪಿ ಬಿಟ್ಟು. ಹೌದಾ. ಅದಕ್ಕೆ ಅದು ಲೈನ್ ಏನಾಗಿರ್ತದೆ ಅಂತಂದರೆ, ಸಿಂಪಲಾಗಿ ಥಿಯರಮ್ ಏನಪ್ಪ ಅಂದರೆ, ಈ ರೇಡಿಯಸ್ಕ್ಕಿಂತ ಇರ್ತಕ್ಕಂಥ ನಾವು ತೊಗೊಂಡಿದ್ದೀವಿ ಲೈನ್ ಏನು ಜಾಯಿನ್ ಮಾಡ್ಕೋತೀವಲ್ಲ, ಅವೆಲ್ಲ ದೊಡ್ಡ ಆಗಿರ್ತಾವೆ ಅಂತ ಅರ್ಥ. ಇವ್ರು ಎಕ್ಸೆಪ್ಟ್ ದ ಪಾಯಿಂಟ್ ಪಿ. ಓ ಪಿ ಇಸ್ ದಟ್ ಶಾರ್ಟೆಸ್ಟ್. ಯಾಕಂದರೆ ಈ ಪಿ ಬಿಟ್ಟು ಎಲ್ಲಿ ಭೀ ತೊಗೊಂಡ್ರೆ ಅವು ಏನಾಗಿರ್ತಾವೆ ಹೇಳ್ರಿ, ಓ ಪಿಗಿಂತ ದೊಡ್ಡದೇ ಇರ್ತಾವೆ. ಅದಕ್ಕೆ ಓ ಪಿ ಇಸ್ ದ ಏನಪ್ಪ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಾಮ್ ಓ ಅದ. ಓ ಪಿ ಏನದ ಹೇಳ್ರಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಾಮ್ ಓ ಟು ದ ಪಾಯಿಂಟ್ಸ್ ಆನ್ ಎಕ್ಸ್ ವೈ. ಓ ಟು ದ ಪಾಯಿಂಟ್ಸ್ ಆನ್ ಎಕ್ಸ್ ವೈ. ಓ ಪಿ ಎಂಬುದು ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಓದಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರೋದೆ ಪಿ ತನ ಅಂದಂಗೆ. ಪಾಯಿಂಟ್ಸ್ ಆನ್ ಎಕ್ಸ್ ವೈ ಮ್ಯಾಗ ಇರೋದೆ, ಎಕ್ಸ್ ವೈ ಮ್ಯಾಗ ಇರೋದೆ ಓ ಪಿ ಒಂದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅದ. ದೇರ್ ಫಾರ್ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ನೋಡ್ರಿ, ಯಾವಾಗ ಭೀ ಇದು ಯಾವ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರ್ತದೆ ಎಕ್ಸ್ ವೈ ಮೇಲೆ, ಅದನ್ನೇ ಏನಾಗಿರ್ತದೆ ಅಂದರೆ ಸ್ಟ್ರೇಟ್ ಲೈನ್ ಆಗಿರ್ತದೆ. ಅದಕ್ಕೆ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ನೋಟ್ ಇಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ, ದ ಥಿಯರಮ್ ಈಸ್ ಪ್ರೂವ್ಡ್ ಆ್ಯಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ ಗಿವ್ ಫುಲ್ ಮಾರ್ಕ್ಸ್. ಒಂದು ವೇಳೆ ಟೆಕ್ಸ್ಟ್ ಬುಕ್ದಾಗಂದು ನೋಡಿ ಬರ್ದಿರಂದ್ರೂ ಕೂಡ ಏನಂತ ಹೇಳ್ಯಾರ, ಮಾರ್ಕ್ಸ್ ಕೊಡ್ರಿ ಅಂತ ಹೇಳಿರ್ತಾರೆ. ಹೌದಾ. ಇದು ಒಂದು ಥಿಯರಮ್ ಫಿಕ್ಸ್ ಇರ್ತಕ್ಕಂಥದ್ದು. ಇದಕ್ಕೆ ಬಿಟ್ಟು ಇನ್ನೊಂದು ಅದ ಟ್ಯಾಂಜೆಂಟ್ಸ್, ಅದೊಂದು ನೋಡ್ಕೊರಿ. ಈಗ ಈ ಸಾರಿ ಇದು ಬಂದದ, ನೆಕ್ಸ್ಟ್ ಟೈಮ್ ಅದಪ್ಪ ಅಂದರೆ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಎಕ್ಸ್ಟರ್ನಲ್ ಪಾಯಿಂಟಿಂದ ಏನು ಟ್ಯಾಂಜೆಂಟ್ ಡ್ರಾ ಮಾಡ್ಕೋತೀವಲ್ಲ, ಅದು ಒಂದು ಪ್ರೂವ್ ಮಾಡಿರಿ ಅಂತ ಕೇಳ್ಬೋದು. ಈಗ ನೆಕ್ಸ್ಟ್ ಟೈಮ್ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊರಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೂವ್ ದಟ್ದಾಗ ಫಿಕ್ಸ್ ಆಗಿರ್ತಕ್ಕಂಥದ್ದು ನೋಡಿರಿ. 2 ಸೆಕೆಂಡ್ ಎ ಟೆಕ್ಸ್ಟ್ ಬುಕ್ದಾಗ ಅವ ಭಾಳಷ್ಟು ಕ್ವಶನ್ ಈಗ ಆಲ್ರೆಡಿ ಸೆಂಡ್ ಮಾಡಿದ್ದು ನಿಮ್ಗೆ, ಇಂಪಾರ್ಟೆಂಟ್ ಇರ್ತಕ್ಕಂಥವು. ಇವು 3 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಇದು ಯಾಕಪ್ಪ ಅಂತ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಯಾವ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ ಅದ ಅಂಬೋದು ನಿಮ್ಗೆ ಐಡಿಯಾ ಬರಲಿ ಅಂತ ಇದು ಎಕ್ಸ್ಪ್ಲೇನ್ ಮಾಡ್ತಿರ್ತಾವೆ. ಹೌದಾ. ಈಗ ಕಾಸ್ ಇಡಬೇಕು 1 + sin a + 1 + sin ಇಡಬೇಕು ಕಾಸ್ ಎ ಕೊಟ್ಟು 2 ಸೆಕೆಂಡ್ ಎ ಅಂತದ. ಇದಕ್ಕೂ ಎಷ್ಟದ ನೋಡ್ರಿ. ಇಲ್ಲಿ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಅಂದ್ರೆ ಇಲ್ಲಿ ಎರಡವ ಆರ್ ಅಂತ ಹೇಳಿ ಕ್ವಶನ್. ಇಲ್ಲೊಂದು ಅದ ನೋಡ್ರಿ, ಅದು ಬರಲಿಲ್ಲ, ಪ್ರೂವ್ ದ್ಯಾಟ್ ಬರಲಿಲ್ಲ ಅಂತಂದರೆ ಟೇಬಲ್ ಪರ್ಫೆಕ್ಟ್ ಆಗಿದ್ದರೆ ಅದ್ರ ವ್ಯಾಲ್ಯೂಗಳು ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಇದನ್ನು ಮಾಡ್ಬೋದು.
ಹೌದಾ. ಫಸ್ಟಿಗೆ ಅದು ಪ್ರೂವ್ ದಟ್ ಫಸ್ಟಿಂದ ನೋಡಿರಿ, ಇದು ಸೆಕೆಂಡ್ ಆಮ್ಯಾಗ ನೋಡಮ್ಮಿ. ಇದು ಕಾಸು ಇದಲ್ಲ ಇಷ್ಟು ಬರ್ಕೊಂಡು ಕ್ವಶನ್. ಈಗ ಇದೇನು ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಈ ಥರ ಪ್ರೂವ್ ದಟ್ ಸಾಲ್ವ್ ಮಾಡ್ಬೇಕಾಯ್ತಂದ್ರೆ ಏನು ನೋಡ್ಬೇಕಂತಂದರೆ ಇದು ಫಸ್ಟ್ ಕಾಸ ಸೈನ್ದಾಗ ಅವ ಇಲ್ಲ ಚೆಕ್ ಮಾಡಬೇಕು. ಕಾಸ ಸೈನ್ದಾಗ ಅದಾವ. ಹೌದಾ. ಕಾಸ ಸೈನ್ದಾಗ ಅವ ಅಂತಂದ ಮೇಲೆ ಇದು ತೆಳಗಿಂದ ಏನಪ್ಪ ಅಂದ್ರೆ ಲಸ ಬರಿಬೇಕು. ಎಲ್ ಸಿ ಎಮ್ ತೆಗೆದೆವು. ಎಲ್ ಸಿ ಎಮ್ ಅದು ಡಿಫ್ರೆಂಟ್ ಇತ್ತು, ಅದನ್ನೇ ಎಲ್ ಸಿ ಎಮ್ ಆಗಿರ್ತದೆ. ಈ ಕಡೆ ಏನಿರ್ತದೆ ಇದು ಏನಿರ್ತದೆ ಅದನ್ನೇ ಬರಿಬೇಕು. ಇದು ಈ ಕಡೆ ಮಲ್ಟಿಪ್ಲೈ, ಇದು ಈ ಕಡೆ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಡಿಫ್ರೆಂಟ್ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೌದಾ. ನೆಕ್ಸ್ಟ್ ನೋಡಿರಿ, ಈಗ ಕಾಸ್ ಇಂಟು ಕಾಸ್ ಸ್ಕ್ವೇರ್ ಆಗಿರ್ತದೆ. 1 + sin A 1 + sin A ಹೋಲ್ ಸ್ಕ್ವೇರ್, 1 + sin A 1 + sin A 1 + sin A ಹೋಲ್ ಸ್ಕ್ವೇರ್ ಆಗ್ತದೆ, ನೆನಪಿರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಕಾಸ್ ಸ್ಕ್ವೇರ್ ಆಸ್ಟೀಸ್ ಬರ್ಕೋರಿ. ಇದು ಯಾವ ಫಾರ್ಮ್ನಾಗ ಅದ ಹೇಳ್ರಿ, A + B ಹೋಲ್ ಸ್ಕ್ವೇರ್. A + B ಹೋಲ್ ಸ್ಕ್ವೇರ್ A² + B² + 2AB ಅದ ಫಾರ್ಮುಲಾ. A + B ಹೋಲ್ ಸ್ಕ್ವೇರ್ ಆ ಫಾರ್ಮುಲಾ ಇದ್ರಂಗದ. ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಾಸ್ ಸ್ಕ್ವೇರ್ + sin ಸ್ಕ್ವೇರ್ ಅಂದ್ರೆ ಒಂದು ಬರೀಕೋರಿ. ಗೊತ್ತದ ನಮ್ಗೆ ಐಡೆಂಟಿಟಿ ಇಲ್ಲ ನೋಡಿ. sin ಸ್ಕ್ವೇರ್ + ಕಾಸ್ ಸ್ಕ್ವೇರ್ ಅದನ್ನು ಬರೀಬೇಕು. ಹೌದಾ. ಯಾಕೆ ಇಲ್ಲಿ ಒಂದು ತೊಗೊಂಡ್ರಿ ಅಂತಂದ್ರೆ ರೀಸನ್ ಇದು ರೀಸನ್ ಬರೆದ್ರೆ ನೋಡ್ರಿ, ಇದೊಂದು ಸ್ಟೆಪ್ ಹಾಫ್ ಮಾರ್ಕ್ಸ್ ಅದ. ಅದಕ್ಕೆ ಕಾಸ್ ಸ್ಕ್ವೇರ್ + sin ಸ್ಕ್ವೇರ್ ಇದ್ರಲ್ಲಿ 1 ಬರೀಬೇಕು. ಇಲ್ಲಿ 1 ಉಳಿತು. ಇದು 2 sin ಹೆಂಗೆ ಬರ್ಕೋರಿ. 1 + 1 2 ಆಗ್ತದೆ. ಇದು 2 ಹಂಗೆ ಇದು ಹೆಂಗದ ಹಂಗೆ ಬರ್ಕೋರಿ. ಎರಡು ಕಡೆ ಕಾಮನ್ ಇರ್ತಕ್ಕಂಥದ್ದು 2 ಕಾಮನ್ ಅದ. ಹೊರಗೆ ತೆಗೆದ್ರೆ ಇವು 2 ಹೊರಗೆ ಬರ್ತಂದ್ರೆ ಇಲ್ಲಿ 1 ಆಗ್ತದೆ. 2 ಇಲ್ಲಿ ಹೊರಗೆ ಬಂದು ಇದ್ರ ಬಾಜು ಹೊರಗೆ ಬಂತಂದ್ರೆ ಇದು ಏನದ ಅದನ್ನು ಉಳಿತದೆ ಇಲ್ಲಿ. ಹೌದಾ. ತಳಿನ 1 + sin A 1 + sin A ಎರಡು ಡಿವೈಡ್ದಾಗ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇರಬೇಕು. ಮ್ಯಾಲೆ ಮಲ್ಟಿಪ್ಲಿಕೇಶನ್ದಾಗ ಅದ. ಅವಾಗ ಅದು ಎರಡು ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಏನು ಪ್ಲಸ್ ಮೈನಸ್ ಇತ್ತಂದ್ರೆ ಕ್ಯಾನ್ಸಲ್ ಮಾಡೋಕೆ ಹೋಗ್ಬೇಡ್ರಿ. ಹೌದಾ. ಇಲ್ಲಿ ಇಂಟು ಅದಂತೇಳಿ ಕ್ಯಾನ್ಸಲ್ ಆಗಿತ್ತು ಇದು. ಈಗ 2/cos A ಆಯಿತು. 1/cos A ಅಂತಂದ್ರೆ ನಮಗೆ ಸೆಕೆಂಡ್ ಇಲ್ಲ ನೋಡ್ರಿ. 1/cos A ಅಂತಂದ್ರಿಂದ ಸೆಕೆಂಡ್ A ಅದ. ಇಲ್ಲೊಂದು ಫಾರ್ಮುಲಾ, ಇಲ್ಲಿ ಒಂದೊಂದು ಸ್ಟೆಪ್ಪಿಗೆ ಒಂದೊಂದು ಬರ್ತಾವೆ ಇಲ್ಲಿ ಫಾರ್ಮುಲಾ. ಹೌದಾ. 1/cos A ಅದರ ರೆಸಿಪ್ರೋಕಲ್ ಸೆಕೆಂಡ್ A ಅದ. ಮುಗೀತಾ. 2 ಸೆಕೆಂಡ್ A ಆಯಿತು. ಇದು ಬರೆದ್ರೆ ನೋಡ್ರಿ, ಪ್ರೂವ್ ದ್ಯಾಟ್. ನೀವು ಅಲ್ಲಿ ಪ್ರೂವ್ ದ್ಯಾಟ್ದಾಗ ಆನ್ಸರೇ ಇದ್ದಿರ್ತದ. ಏನೂ ಬರಲಿಲ್ಲ ಅಂತಂದ್ರೆ ಲಾಸ್ಟಿಗೆ ಏನು ಮಾಡಿರಿ, ಮುಂದೆ ಇದ್ದಿದ್ದೇ ಬರೆದು ಬಿಡ್ರಿ ಲಾಸ್ಟಿಗೆ ಆನ್ಸರ್ ಅಂತ ಹಾಕಿ. ಹೌದಾ. ಅದಕ್ಕೆ ಅರ್ಧ ಮಾರ್ಕ್ಸ್ ಸಿಗ್ತದೆ. ಏನು ಮಾಡೋದೇ ಬೇಡ, ಅಲ್ಲೇ ಆನ್ಸರ್ ಇದ್ದರು. ಹೌದಾ. ಈಗ ಸೆಕೆಂಡ್ ಇದ್ದಿದ್ದೇನಪ್ಪ ಅಂತಂದರೆ ಇಲ್ಲಿ ನೋಡಿ, ಸೆಕೆಂಡ್ ಇದ್ದಿದ್ದು cos 60 ಸೆಕೆಂಡ್ಸ್ 30 ಡಿಗ್ರಿ tan 45 ಡಿಗ್ರಿ ಇದ್ರ ಎಲ್ಲ ವ್ಯಾಲ್ಯೂಸ್ ಬರಿಬೇಕು. ಹೌದಾ. ಎಲ್ಲ ವ್ಯಾಲ್ಯೂ ಬರೆದ್ರೆ ಅಂದ್ರೆ ನೋಡ್ರಿ, ನಿಮಗೇನು ಗೊತ್ತಿಲ್ಲ, ಟೇಬಲ್ ಗೊತ್ತಿತ್ತು ಅಂತಂದರೆ ಅದು ಫಾರ್ಮ್ ಮುಂದೆ ಸಾಲ್ವ್ ಮಾಡೋಕೆ ಬರಲಿಲ್ಲ ಅಂದರೆ ಇದ್ರದ್ದು ಟೇಬಲ್ ಗೊತ್ತಿದ್ದರೆ ಅದರೆಲ್ಲನೂ ವ್ಯಾಲ್ಯೂ ತುಂಬಿದ್ರೆ ನೋಡ್ರಿ ಅರ್ಧ ಇಲ್ಲೇ ನೋಡ್ರಿ ಎಷ್ಟಾಯಿತು, 1.5 ಆಯಿತು. ಇನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಬರೀ ವ್ಯಾಲ್ಯೂ ಬರೆದು ಟೇಬಲ್ ಬ್ಯಾಟ್ ಮಾಡಿದ್ರೆ 1.5 ಮಾರ್ಕ್ಸ್ ಫಿಕ್ಸ್ ನೋಡ್ರಿ. 1.5 ಮಾರ್ಕ್ಸ್ ಫಿಕ್ಸ್ ಇರ್ತದೆ ನಿಮಗೆ. ಅದಕ್ಕೆ ಎಷ್ಟು ಮಾಡಿರಿ. ಹೌದಾ. ಏನೂ ಗೊತ್ತಿಲ್ಲ ಅಂತಂದ್ರೆ ಲಾಸ್ಟಿಗೆ ಇದ್ರ ಬರಿಬೇಕು. ಅದಕ್ಕೆ ಮಾರ್ಕ್ಸ್ ಸಿಗ್ತಾವೆ. ಅದಕ್ಕೆ ಎಲ್ಲ ಬರ್ಕೊಂಡ್ಕೆ ಇದ್ರ ವ್ಯಾಲ್ಯೂ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾವೆ. 5 ಹಂಗೆ ಬರಿಬೇಕು. ಕಾಸ್ ಇದ್ದಲ್ಲಿ ಹಂಗೆ ಬರೀರಿ. 4 ಹಂಗೆ ಬರೀರಿ. ಇದೇನಪ್ಪ ಅಂತಂದರೆ cos 30 ಡಿಗ್ರಿ ಇದೆ. ಇದು cos 30 ಅಲ್ಲದು ಸೆಕೆಂಡ್ ಅದ ಇದು. ಇಲ್ಲಿ ನೋಡ್ರಿ ಕ್ವಶನ್ ನೋಡಿ ಫಸ್ಟ್. ಕಾಸ ಸೆಕೆಂಡ ಟ್ಯಾನ ಸೈನ ಕಾಸ್ ಅದ. ಇದರಲ್ಲಿ ಇಲ್ಲೆಲ್ಲೋ ಅದರಲ್ಲೂ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ಬೇಕಷ್ಟೆ. ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋರಿ ಮ್ಯಾಲಿಂದ ನೋಡ್ಕಿ. ಹೌದಾ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ ಇದು ಸ್ಕ್ವೇರ್ ಮಾಡ್ಕೋರಿ. ಇದು ಸ್ಕ್ವೇರ್ ಮಾಡಿರಿ. ಇದು ಸ್ಕ್ವೇರ್ ಇದು ರೂಟ್ ಕ್ಯಾನ್ಸಲ್ ಆಯ್ತು. 1 ಸ್ಕ್ವೇರ್ ಹಂಗೆ ಬರೀರಿ. ನೆಕ್ಸ್ಟ್ ನೋಡಿರಿ ಇದು ತಳಗಿನ ಡಿನಾಮಿನೇಟರ್ ನೀವು ಸ್ಕ್ವೇರ್ ಮಾಡಬೇಕು. ಇದು ಕ್ಯಾನ್ಸಲ್ 3 ಉಳಿತದ. ಹೌದಾ. ನೋಡಿರಿ ಇಷ್ಟು ಮಾಡಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ ಮಾರ್ಕ್ಸ್. ಇಲ್ಲಿ ನೋಡಿರಿ, ಇಲ್ಲಿ ಅರ್ಧ ಮ್ಯಾಗ ದೀಡಾಗಿದ್ದು ಅರ್ಧ ಎಷ್ಟೈತೆ ಹೇಳ್ರಿ. ವ್ಯಾಲ್ಯೂ ಬರ್ಕೊಂಡು ತುಂಬಿದ್ರೆ 2 ಮಾರ್ಕ್ಸ್ ಮುಗೀತು. ಇನ್ನೂ 1 ಮಾರ್ಕ್ಸಿಂದ ಏನಪ್ಪ ಅಂದ್ರೆ ಈಗ ಎಷ್ಟೇ ಈಗ ಕ್ಯಾಲ್ಕುಲೇಷನ್ ಮಾಡ್ಕೋದ ಮಸ್ಟ್. ಹೌದಾ. ಈಗ ಎಲ್ ಸಿ ಎಮ್ ನೋಡ್ರಿ, ಈಗ ಮೈನಸ್ ಅದ. ಮೈನಸ್ ಇದ್ದು ಸಲುವಾಗಿ ಏನಪ್ಪ ಅಂದ್ರೆ ಇದು ಎಲ್ ಸಿ ಎಮ್ ತೆಗಿಬೇಕು. ಮ್ಯಾಲಿಂದು 12 ಆಗ್ತದೆ. ಇಲ್ಲಿ ತೆಳಗಿಂದ ಏನಪ್ಪ ಅಂತಂದರೆ 1 ಹೆಂಗೆ ಬರ್ತಪ್ಪ ಅಂತಂದರೆ ಇಲ್ಲಿ ಕ್ಯಾನ್ಸಲ್ ಆಗಿರ್ತದೆ. ಇದು 4 ನೋಡಿರಿ, ತೆಳಗಿಂದ ಹೆಂಗಿರ್ತದೆ 4 ಪ್ಲಸ್ ಇದು ಎಲ್ ಸಿ ಎಮ್ 4 ಆಗಿರುತ್ತೆ. ಇದು 1 + 3 4 ಆಗಿರುತ್ತೆ. 4 ಗೆಟ್ ಕ್ಯಾನ್ಸಲ್ ಆಗಿರುತ್ತೆ. ಅದಕ್ಕೋಸ್ಕರ ಮುಂದೆ ಏನಾಯ್ತಪ್ಪ ಅಂದ್ರೆ ಮ್ಯಾಗಿಂದ ಎಲ್ ಸಿ ಎಮ್ ಇದು 4 3 ಎಲ್ ಸಿ ಎಮ್ 12 ಆಗ್ತದೆ. ಇದು 12 1 12 1 12 12. ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕಿತ್ತು 4ದಿಂದ 12 ಬರತ್ತಕ್ಕಂಥ 4 3 12 3 4 12 ಆಗ್ತದೆ. ಅದಕ್ಕೆ ಮತ್ತು ಇದು 3 4 3 5 3 15 ಆಯಿತು. 4 ಇದು 16 4 14 64 ಆಯಿತು. ಇವೆರಡು ಪ್ಲಸ್ ಮಾಡಿ ಮೈನಸ್ ಮಾಡಬೇಕು. 67 12 ಬರ್ತದೆ. ಭಾಳ ಮಂದಿ ಗಡ್ಬಡ್ದಾಗ ಇಲ್ಲಿ ಭಾಳ ಮಿಸ್ಟೇಕ್ ಆಗಿ ವ್ಯಾಲ್ಯೂಯೇಷನ್ದಾಗ ನೋಡಿರ್ತೀನಿ ನಾನು. ಹೌದಾ. ಇಲ್ಲೇ ಸ್ಟೆಪ್ ಭಾಳ ರಾಂಗ್ ಮಾಡಿರ್ತೀನಿ. ಅದಕ್ಕೆ ಇಲ್ಲಿ ರಾಂಗ್ ಆಯಿತು ಅಂತಂದರೆ ಇಲ್ಲಿ ಅರ್ಧ ಮಾರ್ಕ್ಸ್ ಹೋಗಿರ್ತು. ಟೋಟಲ 3 ಮಾರ್ಕ್ಸ್ ಆಯಿತು. ಗಿವನ್ ಫಿಗರ್
O is the center of the circle of radius 21 centimeter. If angle AOB 60 degree, then find the area of the segment ಅಂತ ಕೇಳ್ಯಾರ. ಹೌದಾ, ಸಿಗ್ಮೆಂಟ್ ಕಂಡುಹಿಡಿಬೇಕಾಯ್ತಂದ್ರೆ ಕಂಪಲ್ಸರಿ ನೋಡ್ರಿ ಇದು ಕೊಟ್ಟಿರ್ತಾರೆ ಡಯಾಗ್ರಾಮ್ ಅವ್ರೆ, ಪೈ ವ್ಯಾಲ್ಯೂನು ಕೊಟ್ಟರ. ಹೌದಾ, ಈ ಡಯಾಗ್ರಾಮ್ದಾಗ ನೋಡ್ರಿ ಸರ್ಕಲ್ ಅದ, ನಿಮಗೆ ನೆನಪಿಡ್ಬೇಕಾದ್ರೆ ಒಂದು 2 ಫಾರ್ಮುಲಾ ಅದ, ನೆನಪಿಡ್ರಿ. ಈಗ ಇಲ್ಲಿ ನೋಡ್ರಿ ಒಂದು ಟ್ರ್ಯಾಂಗಲ್ ಕೊಟ್ಟಿರ್ತಾರೆ, ಇಲ್ಲಿ ಹಿಂಗೆ ಲೈನ್ ಮಾಡೋದ್ರೆ ಇದು ಸಿಗ್ಮೆಂಟ್, ಇದು ನೋಡ್ರಿ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು ನಾವು, ಏರಿಯಾ ಎಷ್ಟದ ಅಂತಂತ. ಅದಕ್ಕೆ ಕಂಡುಹಿಡಿಬೇಕಾಯ್ತು ಅಂತಂದ್ರೆ ನಮಗೆ ಫಸ್ಟ್ ಇದು ಫುಲ್ ಏರಿಯಾ ಗೊತ್ತಿರಬೇಕು. ಇದ್ರದ್ದು ಇಂಥ ಏರಿಯಾ ಆಫ್ ದ ಸೆಕ್ಟರ್ ಅಂತಾರೆ. ಇದು ಏರಿಯಾ ಆಫ್ ದ ಇದು ನೋಡ್ರಿ, ಏರಿಯಾ ಆಫ್ ದ ಸೆಕ್ಟರ್ ಪೂರ ಇಷ್ಟು ತೊಗೋಬೇಕು. ಅದಕ್ಕೆ OAPB ಅದ್ರ ಏರಿಯಾ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನದ ಅಂತಂದರೆ θ/360 × πr² ಅದ. ಕನ್ನಡ ಮೀಡಿಯಮ್ ನೋಡ್ರಿ ಇದು ಫಾರ್ಮುಲಾ ನೆನಪಿಡಬೇಕು. ಥೀಟಾ ವ್ಯಾಲ್ಯೂ ಕೊಟ್ಟಿರ್ತಾರೆ, 360 ನಮ್ಗೆ ಗೊತ್ತಿರ್ತದೆ, ವೈ ವ್ಯಾಲ್ಯೂ ನಮ್ಗೆ ಗೊತ್ತಿರ್ತದೆ, ಆರ್ ಅಷ್ಟೇ ನೋಡ್ರಿ, ಇದು ಆರ್ ವ್ಯಾಲ್ಯೂ ಥೀಟಾ ವ್ಯಾಲ್ಯೂ 2 ವ್ಯಾಲ್ಯೂ ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿರಿ, ಇದು ಕ್ಯಾನ್ಸಲ್ ಮಾಡ್ಕೊರಿ, 11 ಬರ್ತದೆ ಈ ಕಡೆ, ಇಂಟು 21 ಮಾಡಿರಿ. ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್ ಅದ, ನೆನಪಿರಲಿ. ಅದಕ್ಕೆ 2 ಇಂಟು ಮಾಡಿ 231, ಇದಕ್ಕೆ ಹಾಫ್ ಮಾರ್ಕ್ಸ್. ಇಲ್ಲಿ ಎಷ್ಟಾಯಿತು, 1 ಮಾರ್ಕ್ಸ್ ಆಯ್ತು. ಈಗ ಇನ್ನು 2 ಮಾರ್ಕ್ಸಿಂದ ಮಾಡಬೇಕು. ಹೌದಾ, ಇನ್ನು 2 ಮಾರ್ಕ್ಸ್ ಮಾಡಬೇಕಾದ್ರೆ ಈಗ ನೋಡ್ರಿ ಏನೂ ಗೊತ್ತಿಲ್ಲ ಅಂತಂದರೆ ಇದು ಹಾರ್ಡ್ ಆಗ್ತಿತ್ತು ಸರ್, ನಮಗಿದು ಗೊತ್ತಾಗಲ್ಲ ಒಂದೊಂದು ಅಂತಂದರೆ ಜಸ್ಟ್ ಇದೊಂದು ಫಾರ್ಮುಲಾ ಗೊತ್ತಿದ್ರೆ ಅದೆಲ್ಲ ವ್ಯಾಲ್ಯೂ ತುಂಬಿ ಕ್ಯಾಲ್ಕುಲೇಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸಾಕು, ಇಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ನಮಗೆ. ಎಷ್ಟು ಸಾಧ್ಯ ಅದ, ಎಷ್ಟು ಸ್ಟೆಪ್ ಮಾಡೋಕ್ಕೆ ಸಾಧ್ಯ ಅದ ಅಷ್ಟು ಮಾಡಿರಿ. ಟ್ರ್ಯಾಂಗಲ್ OAB ಈಸ್ ಆನ್ ಇಕ್ವಿಲೇಟರ್ ಟ್ರ್ಯಾಂಗಲ್. OAB ನೋಡ್ರಿ, ಇದು ಇಲ್ಲಿ ಹಿಡಿದು ಇಲ್ಲಿ ತನ ಅಷ್ಟು ಇದು ನೋಡ್ರಿ, ಇಕ್ವಿಲೇಟರ್ ಲೆಕ್ಕಲ್ 2 ಸೈಡ್ಸ್ ಈಕ್ವಲ್ ಅವ, ಆಲ್ ಸೈಡ್ಸ್ ಈಕ್ವಲ್ ಆಗಿರ್ತವೆ. ಇದು ತೊಗೊಂಡ್ರಿ ಇದು ಎಲ್ಲ ಪೂರ ಇದೇನತ್ತ ಇಕ್ವಿಲೇಟರ್ ಟ್ರ್ಯಾಂಗಲ್ ಅದು. ಇಕ್ವಿಲೇಟರ್ ಟ್ರ್ಯಾಂಗಲ್ ಇತ್ತು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಅದ, ಏರಿಯಾ ಕಂಡುಹಿಡಿಬೇಕಾದ್ರೆ ಏರಿಯಾ ಆಫ್ ಇಕ್ವಿಲೇಟರ್ ಟ್ರ್ಯಾಂಗಲ್ √3/4 A² ಅದ. ಈ ಫಾರ್ಮುಲಾ ನೆನಪಿಡ್ರಿ. ಇಕ್ವಿಲೇಟರ್ ಟ್ರ್ಯಾಂಗಲ್ ಇತ್ತಂದ್ರೆ ಈಗ √3 ಅಂದ್ರೆ 1.73 ಅಂತ ಮೇಲೆ ಕೊಟ್ಟರೆ 4 ಹಂಗೆ ಬರ್ಕೊರಿ. ಎ ಅಂತಂದರೆ ರೇಡಿಯಸ್ ಅದೇನೇ ಇರ್ತದೆ, ಇಕ್ವಿಲೇಟರ್ ಆಲ್ ಸೈಡ್ಸ್ ಈಕ್ವಲ್ ಇರ್ತಾವಲ್ಲ, ಅದಕ್ಕಾಗಿ 21 ಇರ್ತದೆ. ಈಗ ಎಲ್ಲ ಮಲ್ಟಿಪ್ಲೈ 4 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ ಅಂತಂದರೆ 190.73 ಸೆಂಟಿಮೀಟ್ರ್. ಏರಿಯಾ ಇದ್ದಾಗ ಸೆಂಟಿಮೀಟ್ರ್ ಸ್ಕ್ವೇರ್ ಬರಲೇಬೇಕು. ಇದಕ್ಕೆ ಒಂದು ಹಾಫ್ ಮಾರ್ಕ್ಸ್ ನೋಡಿರಿ. ಫಾರ್ಮುಲಾ √3/4 ಬರೆದ್ರೆ ಹಾಫ್ ಅದ, ಗೊತ್ತಾಯ್ತಾ. ಇಲ್ಲಿ 2 ಮಾರ್ಕ್ಸ್ ಆಯಿತು. ಈಗ ಏರಿಯಾ ಆಫ್ ಸಿಗ್ಮೆಂಟ್ ಬೇಕಾಗ್ಯದ, ಇದು ಬೇಕಾಗ್ಯದ. ಹೌದಾ, ಈಗ ನಾವು ನೋಡ್ರಿ ಇದು ಪೂರಾ ಕಂಡುಹಿಡಿದೀವಿ, ಇದು ಕಂಡುಹಿಡಿದೀವಿ. ಈಗ ಪೂರಾದಾಗ ಇದು ತೆಗೆದ್ರೆ ಇದು ಸಿಕ್ಕೇ ಇರ್ತದಲ್ಲ. ಈಗ ನಮ್ಗೆ ಅವೆರಡು ಮೈನಸ್ ಮಾಡಬೇಕು, ಆನ್ಸರ್ ಸಿಗುತ್ತೆ. 231ದಾಗ 190.73 ಮೈನಸ್ ಮಾಡಿರಿ. ಹೌದಾ, ಇದು ಈ ಥರ APB = OAPB ಅಂದರೆ APB ಬರಬೇಕಾಯ್ತು ಅಂತಂದರೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಬೇಕು. ನೋಡಿರಿ ಇಷ್ಟು ಮೈನಸ್ ಮಾಡೋಕ್ಕೆ ಅದಕ್ಕೆ ಹಾಫ್ ಮಾರ್ಕ್ಸ್ ಅದ. ಮೈನಸ್ ಹಾಕಿ ಬರೆದ್ರೆ ಹಿಂಗೆ ಸ್ಟೆಪ್ ಬರೆದ್ರೆ ಇದು ಹಾಫ್ ಮಾರ್ಕ್ಸ್, ಇಲ್ಲಿ ಆನ್ಸರ್ ಬರೆದ್ರೆ ಹಾಫ್ ಮಾರ್ಕ್ಸ್, ಇಲ್ಲಿ 1 ಮಾರ್ಕ್ಸ್ ಅದ. ಮೈನಸ್ ಮಾಡೋಕ್ಕೆ ಆನ್ಸರ್ಗೆ ಹಾಫ್ ಮಾರ್ಕ್ಸ್, ಈ ಥರ ಮಾರ್ಕ್ಸ್ ಇರ್ತದೆ. ಹೌದಾ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಕ್ವಶನ್ಸು. ಓಕೆ, ಉಳಿದ ಕ್ವಶನ್ಸ್ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗೇನಪ್ಪ ಅಂದರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.